ನೋಡಿ, ಒಂದು ಸರ್ಕಾರಕ್ಕೆ ಈ ತರ ಸಮಸ್ಯೆಗಳು ಎದುರಾಗೋದು ಸಹಜ. ಸಮಾಜದಲ್ಲಿ ಬದಲಾವಣೆ ಆದಂಗೆ, ಸಮಾಜದ ಆಶೋತ್ತರಗಳು ಹೆಚ್ಚಾದಂಗೆ, ಸಮಕಾಲೀನ ಸವಾಲುಗಳನ್ನ ಎದುರಿಸೋದಕ್ಕೆ ಎಲ್ಲ ಸಮಾಜಗಳು ಉತ್ಸುಕ ಇರೋದ್ರಿಂದ ತಮ್ಮ ತಮ್ಮ ಹಕ್ಕುಗಳನ್ನು ರಿಸರ್ವೇಷನ್ ಮುಖಾಂತರ ಕೇಳ್ತಾ ಇದ್ದಾರೆ. ಯಾವುದು 20 ವರ್ಷ, 30 ವರ್ಷ, 40 ವರ್ಷ ಹಿಂದಂತ ಒಂದು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಗಳು ಈಗ ಬದಲಾವಣೆ ಆಗಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ಬದಲಾವಣೆಗಳು ಕಾಣ್ತಾ ಇದ್ದೇವೆ. ಹೀಗಾಗಿ ಈ ತರದ ಬೇಡಿಕೆಗಳು ಬರೋದು ಸಹಜ. ಒಂದು ಜನಪರವಾಗಿರುವಂತಹ ಸಾಮಾನ್ಯ ಜ್ಞಾನ ಇರುವಂತ ಒಂದು ಸರ್ಕಾರ ಒಂದು ಮೆಚುರಿಟಿಯಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು. ಏನೇ ಸಮಸ್ಯೆ ಇದ್ರೂ ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯಿಂದ ಮುಗಿಸ್ಬೇಕು, ಚರ್ಚೆಯಿಂದ ಮುಗಿಸ್ಬೇಕು ಅನ್ನುವಂಥದ್ದು ಈ ಸರ್ಕಾರ ಮರೆತು ಬಿಟ್ಟಿದೆ. ಈ ಲಿಂಗಾಯತ್ ಪಂಚಮಶಾಲಿ ಸಮಾಜ ಒಂದೂವರೆ ವರ್ಷದಿಂದ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಭೇಟಿ ಮಾಡೋ ಪ್ರಯತ್ನ ಮಾಡಿದಾಗ ಸಮಯ ಕೊಟ್ಟಿಲ್ಲ. ಕೊಟ್ಟಂತ ಸಮಯದಲ್ಲಿಯೂ ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಬಂದಿದೆ. ಅದಕ್ಕಾಗಿ ಅವ್ರ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆದರೂ ಅವರು ಕರೆದು ಮಾತನಾಡಿ ಅದಕ್ಕೆ ಪರಿಹಾರ ಕೊಡಬೇಕು. ಈಗ ನಮ್ಮ ಕಾಲದಲ್ಲಿ ನಾವು ಏನೋ ಒಂದು ಆಜ್ಞೆ ಮಾಡಿದ್ವಿ, ರಿಲಿಜಿಯಸ್ ರಿಸರ್ವೇಷನ್ ಅನ್ನು ತೆಗೆದಿದ್ವಿ ನಾವು. ಅದು ಕಾನೂನು ಮತ್ತು ಕಾನ್ಸ್ಟಿಟ್ಯೂಷನ್ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಹಿಂದೆ ಆಂಧ್ರ, ಮಹಾರಾಷ್ಟ್ರ ಎಲ್ಲ ಪ್ರಯತ್ನ ಮಾಡಿದಾಗ ಕೋರ್ಟ್ಗಳು ಅವುಗಳನ್ನು ತಿರಸ್ಕಾರ ಮಾಡಿದೆ. ಮೊನ್ನೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರಿಲಿಜಿಯಸ್ ರಿಸರ್ವೇಷನ್ಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿದೆ. ಹೀಗಿರುವಾಗ ಅದನ್ನು ತೆಗೆದು ಈ ಬೇಡಿಕೆ ಇರುವಂತ ಈ ಸಮಾಜಗಳಿಗೆ ಏನಾಗುತ್ತೆ, ಇಲ್ಲಿನೂ ಕೂಡ ಬಡವರಿದ್ದಾರೆ, ರೈತಾಪಿ ವರ್ಗ ಇದೆ. ರೈತಾಪಿ ವರ್ಗದ ಸ್ಥಿತಿಗತಿ ತಮಗೆಲ್ಲ ಗೊತ್ತಿದೆ. ಬಹಳಷ್ಟು ಸಂಕಷ್ಟದಲ್ಲಿ ಇವತ್ತು ರೈತರಿದ್ದಾರೆ. ಒಂದ್ ಕಡೆ ಒಂದ್ಸತಿ ಪರಿಹಾರ ಅದು ಬರ ಬಂದ್ರೆ ಇನ್ನೊಂದ್ಸತಿ ಪ್ರವಾಹ ಬರ್ತದೆ. ಹೀಗಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಈ ಬೇಡಿಕೆಗಳು ಬರೋದು ಸಹಜ. ನಾವು ಅದಕ್ಕೆ ಅದನ್ನ 2B ಮತ್ತು 2Cಗೆ ನಾವು ಅದನ್ನ ವಿಂಗಡಣೆಯನ್ನು ಮಾಡಿದ್ವಿ. ಆದರೆ ಕಾಂಗ್ರೆಸ್ ಪಕ್ಷದ ಕೆಲವು ಬೆಂಬಲಿಗರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅಲ್ಲಿ ಕೂಡ ನಾವು ಸ್ಪಷ್ಟವಾಗಿ ವಾದವನ್ನ ಮಾಡಿ, ಪೂರ್ಣ ಪ್ರಮಾಣದ ವಾದವನ್ನ ನಾವು ಮಾಡಬೇಕು. ಇದಕ್ಕೆ ಯಾವುದೇ ಅಂತಿಮವಾದಂಥ ಆದೇಶಗಳು ಬೇಕಾಗಿಲ್ಲ. ಆವಾಗ ಕೋರ್ಟ್ ಹಂಗಂದ್ರೆ ಮುಂದಿನ ಒಂದು ಹಿಯರಿಂಗ್ವರೆಗೂ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಡಿ, ಅದಕ್ಕೆ ನಾವು ಒಪ್ಪಿಗೆ ಅಷ್ಟೇ. ತಾತ್ಕಾಲಿಕವಾಗಿ ಮುಂದಿನ ಒಂದು ಹಿಯರಿಂಗ್ವರೆಗೂ ನಾವು ಒಪ್ಪಿಗೆ ಕೊಟ್ಟಿರೋದಷ್ಟೇ. ಇದೆಲ್ಲ ನಡೆದಿರುವಂಥದ್ದು ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ, ನಾವು ಮುಖ್ಯಮಂತ್ರಿಗಳಿದ್ರು ಕೂಡ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಇದೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆದಿದೆ. ಜೂನ್ 23ಕ್ಕೆ, ಜೂನ್ 27 ಪ್ರಾಬಬ್ಲಿ 23ಕ್ಕೆ ಅದು ಮುಂದೆ ಹಾಕಿದ ಮೇಲೆ ಈ ಸರ್ಕಾರ ಬಂದಿತ್ತು. ಸರ್ಕಾರ ಬಂದು 1.5 ವರ್ಷ ಮೇಲಾಯಿತು. ಇದ್ರ ಬಗ್ಗೆ ಏನೂ ಕ್ರಮ ತೆಗೆದುಕೊಂಡಿಲ್ಲ, ಕೋರ್ಟಲ್ಲಿ ಅಪಿಯರ್ ಆಗಿಲ್ಲ, ತಮ್ಮ ವಿಚಾರವನ್ನ ಹೇಳಿಲ್ಲ, ಮತ್ತು ನಾವು ಮಾಡಿರುವಂತಹ ಆಜ್ಞೆಗೆ ಬೆಂಬಲ ಕೂಡ ಕೊಟ್ಟಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.